ಮುಖ್ಯವಾಗಿ ಯಾವುದೇ ಸರ್ಕಾರದ ಅನುದಾನಗಳ ಹಿಂದೆ ಜನರ ಸಪೋರ್ಟ್ ಅಷ್ಟೇ. ಹಾಗೆ ಹೆಸರಂತ ಚಾಯ್ಸ್ ಮಾಡ್ಬಿಟ್ವಿ ಜನಸ್ನೇಹಿ ಯೋಗೇಶ್ ಅಂತ. ಆ ಶುರುವಿನ ದಿನಗಳನ್ನ ನೆನ್ಸ್ಕೋಬೋದಾ ನೀವು ಅಂತ? ಖಂಡಿತ. ಈಗ ನಿಮ್ಗೂ ಅದ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಏನು ಯೋಗೇಶ್ ಹುಡ್ತಾನೆ ಒಂದು 150 ಜನ ಇಟ್ಕೊಂಡಿಲ್ಲ, ಅಥವಾ ನಮ್ಮ ತಂದೆ ತಾಯಿ ಯಾರೋ ಫಸ್ಟೇ ಒಂದು ಅನಾಥಾಶ್ರಮ ನಡೆಸ್ತಾ ಇರ್ಲಿಲ್ಲ, ಅಥವಾ ಯಾವ್ದೋ ಒಂದು ಸಂಸ್ಥೆ ಕಟ್ಟಿ ಅವ್ರಿಗೂ ಅದ್ರ ಅನುಭವ ಇರ್ಲಿಲ್ಲ. ಬಟ್ ಈ ಸಂಸ್ಥೆ ಕಟ್ಟದ ಮೇಲೆ ಕಷ್ಟ ಸುಖ ಎಲ್ಲವೂ ನನ್ಗೆ ಅದನ್ನ ಫೇಸ್ ಮಾಡಿದೀನಿ. ಈ ಬರೀ ಏನು ಸುಮ್ನೆ ನೋಡ್ದಷ್ಟು ಈಸಿ ಆಗಂತೂ ಇರ್ಲಿಲ್ಲ. ಸೊ ಸಾಕಷ್ಟು ಕಷ್ಟಗಳನ್ನ ಫೇಸ್ ಮಾಡಿದೀನಿ. ಸೊ ಫೇಸ್ ಮಾಡಿದ್ದು ನಾನು ಏನೇ ಕಷ್ಟ ಬಂದ್ರು ಅದು ಭಗವಂತನಿಗೆ ಅರ್ಪಿಸ್ಬಿಡ್ತೀನಿ. ಸೊ ಹಾಗಾಗಿ ಅವ್ರ ಆಶೀರ್ವಾದ ಇವತ್ತು ತುಂಬಾ ಚೆನ್ನಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಜನಸ್ನೇಹಿ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಜನಸ್ನೇಹಿ ಯೋಗೇಶ್ ಆಶ್ರಮ ಸ್ಟಾರ್ಟ್ ಮಾಡುವಾಗ ಯಾವ್ಯಾವ ರೀತಿ ಚಾಲೆಂಜಸ್ ಗಳನ್ನ ಎದುರಿಸಿದ್ರು ಅಂತ? ತುಂಬಾ. ಈಗ ನೋಡಿ, ದುಷ್ಟನಾಗಿ ಆರಾಮಾಗಿ ಬದುಕಬಹುದು, ಅದೇ ಒಳ್ಳೆ ಕೆಲಸ ಮಾಡಿ ಬದುಕೋದು ತುಂಬಾ ಕಷ್ಟ ಇದೆ. ಒಳ್ಳೆಯವ್ರಿಗೆ ಬೇಗ ಸಾವು ಬರುತ್ತೆ. ನನ್ನ ಕಣ್ಣಲ್ಲಿ ನೋಡಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕೆಟ್ಟದ್ ಮಾಡಿ ನಿಮ್ಮ ಹತ್ರಕ್ಕೆ ಯಾರು ಬರಲ್ಲ. ಬೇಡಪ್ಪ ಅವ್ನು ಸವಾಸೆ ಹಾಕ್ಬೇಕು, ಸರಿ ಇಲ್ಲ, ಆಮೇಲೆ ಹಂಗ್ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ಅನ್ನೋ ಭಯ ಇರುತ್ತೆ. ಬಟ್ ಒಳ್ಳೇದ್ ಮಾಡ್ತಿದ್ರೆ ಅವ್ನಿಗೆ ಲಾಭ ಇಲ್ಲದೆ ಮಾಡ್ತಾನ, ಅಲ್ಲಿಂದ ಬರದೆ ಮಾಡ್ತಾನ, ಇಲ್ಲಿಂದ ಬರದೆ ಮಾಡ್ತಾನ. ಈ ತರ ಅವ್ನ್ ಹೆಂಗಾರು ಮಾಡಿ ಕುಗ್ಗಿಸ್ಬೇಕು, ಕೆಳಗೆ ಹಾಕ್ಬೇಕು, ಇನ್ನೂ ಮತ್ತೊಂದು ಮಗದೊಂದು ಎಲ್ಲವನ್ನೂ ಮಾಡ್ತಾರೆ. ಬಟ್ ಎಲ್ಲೋ ದೇವ್ರ ಆಶೀರ್ವಾದ ಇರೋವರೆಗೂ 100 ಜನ 100 ತರ ಮಾತಾಡಿದ್ರು ಅವ್ರ ಬ್ಲೆಸ್ಸಿಂಗ್ ಇರೋವರೆಗೂ ನನ್ಗೆ ಯಾರು ಏನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಗೆ ಇಷ್ಟು ದಿನಗಳಲ್ಲಿ ನಡೆದಿರೋ ಘಟನೆ ನಿಮ್ಮ ಮನಸ್ಸಿಗೆ ಮುಟ್ಟಿದೆಯಪ್ಪ, ನಮ್ಗೆ ಈ ಘಟನೆ ನನ್ನ ಮನಸ್ಸಿಗೆ ಮುಟ್ಟಿದೆ, ಇದು ನನ್ಗೆ ತುಂಬಾ ಬೇಜಾರಾಯ್ತು, ಇಲ್ಲ ಈ ಘಟನೆ ನನಗೆ ತುಂಬಾ ಪ್ರತಿದಿನ ಅನ್ಸುತ್ತೆ. ಏನಂತ ಅಂದ್ರೆ, ಯಾಕೆ ಬೇಕು ಆಶ್ರಮ, ಅವಶ್ಯಕತೆ ಇಲ್ಲ, ನಮ್ದು ಹೆಂಡತಿ ಮಕ್ಳು ನೋಡ್ಕೊಂಡು ಆರಾಮ ಫ್ಯಾಮಿಲಿ ನೋಡ್ಕೊಂಡು ಇರೋಣ, ಯಾರನ್ನ ಕಟ್ಕೊಂಡು ನಮ್ಗೇನು ಅಂತ ಅನ್ಸುತ್ತೆ. ಬಟ್ ಎಷ್ಟೋ ಜನ ಕರ್ನಾಟಕದ ಜನ ಪ್ರೀತಿ ಕೊಡುವಾಗ, ಆಶೀರ್ವಾದ ಮಾಡುವಾಗ, ಅವ್ರ ಕರೆದು ನಮ್ಮ ಮನೆ ಮಗ ಅಂತೇಳಿ ಅವ್ರ ಮನೇಲಿ ಊಟ ಕೊಡುವಾಗ ನಮ್ಗೆ ಅನ್ಸುತ್ತೆ ನಾವು ಇನ್ನೂ ಏನೋ ಮಾಡ್ಬೇಕು, ಈ ಸಮಾಜದಲ್ಲಿ ಇನ್ನೂ ಮಾಡೋದು ಏನೋ ಇದೆ ನಾನು ಅಂತ ಹೇಳಿ ಒಂದು ಹುಮ್ಮಸ್ ಬರುತ್ತೆ. ಸೊ ಇವತ್ತು ಬೇಜಾರ್ ಆಗುತ್ತೆ, ಸಾಕಷ್ಟು ಬಾರಿ ಆಗುತ್ತೆ. ಏನಪ್ಪಾ ಇವ್ರನ್ನೆಲ್ಲ ನೋಡ್ಕೊಂಡ್ರು ಇಷ್ಟು ಜನ ಮಾತಾಡ್ತಾರಲ್ಲ. ನಾನು ಹೇಳ್ತೀನಿ ಮೇಡಮ್, ಇವತ್ತು ನಾನು ಒಂದೇ ಮಾತಲ್ಲಿ ಹೇಳ, ಸರ್ಕಾರನು ಈ ಕೆಲಸ ಮಾಡಕ್ಕಾಗಲ್ಲ. ಸರ್ಕಾರ ಸಹಾಯ ಮಾಡ್ಬೋದಷ್ಟೇ, ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡಕ್ಕಾಗತ್ತಾ? ಬಟ್ ಈ ಸೇವೆನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ನಮ್ಗೇನು ಹುಚ್ಚಿಡ್ದಿಲ್ಲ. ಒಂದು ಮಾನವೀಯತೆ ಉಳಿಲಿ, ಮನುಷ್ಯತ್ವ ಉಳಿಲಿ, ಕರ್ನಾಟಕದಲ್ಲಿ ಒಂದಷ್ಟು ಸಮಸ್ಯೆಗಳು ಜನಕ್ಕೆ ಅರಿವು ಬರ್ಲಿ ಅಂತ ಒಂದು ಉದ್ದೇಶ ಬಿಟ್ರೆ ಇದರಿಂದ ಪಡ್ಕೊಳ್ಳೋಂಥದ್ದು ಏನಿಲ್ಲ ಸರ್. ಈಗ 10 ವರ್ಷ ಬೇಕಾ ಸರ್ ನಾನು ಸೆಟ್ಲ್ ಆಗಕ್ಕೆ? ಅವಶ್ಯಕತೆ ಇದೆಯಾ? 10 ವರ್ಷ ಅವಶ್ಯಕತೆ ಇದೆಯಾ? ಸೊ ಇದನ್ನ ಮಾಡ್ತಿರೋದು ಯಾಕೆ? ಉಸಿರಿರೋವರೆಗೂ ಈ ಸೇವೆಯನ್ನು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಜನರು ಪ್ರೀತಿಗೋಸ್ಕರ ಅಷ್ಟೇ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಸೇವೆ ಅಂದ್ರೆ ಏನು ನಿಮ್ ದೃಷ್ಟಿಯಿಂದ? ಸೇವೆ ಅಂದ್ರೆ ನೋಡಿ, ಸೇವೆನ ಎಲ್ಲಾ ತರ ಯಾವ್ಯಾವ ರೀತಿನೂ ಬೇಕಾದ್ರೆ ಮಾಡ್ಬೋದು. ನಾವ್ ಯಾರಿಗೂ ಕೆಟ್ಟದ್ದು ಬಯಸ್ತೇ ಇದ್ರು ಕೂಡ ಅದು ಸೇವೆನೆ. ನಾವೊಬ್ರನ್ನ ನೋಡಿ ಅಸೂಯೆ ಪಡದೆ ಅವನ ಏನ್ ಗುರು ಅಷ್ಟು ಬೆಳೆದ್ಬಿಟ್ಟವನೇ, ದುಡ್ಡು ಮಾಡ್ಬಿಟ್ಟವನೇ, ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅನ್ಕೊಳ್ದೆ ಇದ್ರು ಕೂಡ ಅದು ಒಂದ್ ಸೇವೆನೆ. ಸೊ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಕೆಟ್ಟದ್ ಯಾರಿಗೂ ಮಾಡ್ಬಾರ್ದು. ಸೊ ಸೇವೆನ ನೀವು ಯಾವ್ಯಾವ ದೃಷ್ಟಿಯಲ್ಲಿ ಬೇಕಾದ್ರೂ ನೀವು ನೋಡ್ಬೋದು. ಬರೀ ಅನಾಥರನ್ನ ನೋಡ್ಕೊಂಡ್ಬಿಟ್ರೆ ಸೇವೆ ಅಂತ ಅಲ್ಲ. ಈ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿದೆ, ಸಾಕಷ್ಟು ಮೂಲಭೂತ ಸೌಕರ್ಯಗಳು ಸಿಗದಿರೋರು ತುಂಬಾ ಜನ ಇದ್ದಾರೆ. ಈ ಸಮಾಜದಲ್ಲಿ ಬರುವಂತ ಫಂಡು ಕರೆಕ್ಟ್ ಆಗಿ, ಅಂದ್ರೆ ಗ್ರಾಮ ಪಂಚಾಯತಿಗೆ ಬರುವಂತ ಫಂಡು ಕೂಡ ಅಲ್ಲಿರ್ತಕ್ಕಂಥ ಬಡವ್ರ ಮನೆ ಬಾಗಿಲು ತರ್ತಾ ಇಲ್ಲ, ಮುಡ್ತಾ ಇಲ್ಲ. ಸೊ ಸೇವೆ ಮಾಡೋದಕ್ಕೆ ಬರೀ ಆಶ್ರಮ ಮಾಡಿ ಸೇವೆ ಮಾಡ್ಬೇಕಂತಿಲ್ಲ. ಜನಪ್ರತಿನಿಧಿಯಾಗಿ ಆಯ್ಕೆ ಆದಂತವ್ರು ಕರೆಕ್ಟ್ ಆಗಿ ಸೇವೆ ಮಾಡ್ಬಿಟ್ರೆ ಈ ಸಮಾಜದಲ್ಲಿ ಬಡವರೇ ಇರಲ್ಲ. ನೀವು ಮಾತಾಡ್ತಾ ಹೇಳಿದ್ರು ಜನಪ್ರತಿನಿಧಿಗಳು ಮುಂದಿನ ಎಲೆಕ್ಷನ್ ನಿಂತ್ಕೊಳ್ಳೋ ಯೋಜನೆ ಖಂಡಿತ ಇಲ್ಲ ಮೇಡಮ್. ನಾನು ಯಾವತ್ತು ಒಂದೇ ಮಾತೇಳ, ಶಿವಕುಮಾರ್ ಸ್ವಾಮೀಜಿಯವ್ರ ಪಾದದ ಕೆಳಗಿರ್ತೀನಿ ಹೊರತು ಯಾವ ರಾಜಕೀಯ ಉದ್ದೇಶ ಇಲ್ಲ. ಯಾವತ್ತಿಗೂ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ನನ್ ಕನ್ಸಲ್ಲೂ ಕೂಡ ಅದ್ರದ್ದು ಯೋಚನೆಗಳಿಲ್ಲ. ಬನ್ನಿ ವೀಕ್ಷಕರೇ, ಸಾವಿರಾರು ಜನಕ್ಕೆ ದಿನನಿತ್ಯ ದಾಸೋಹ ನೀಡ್ತಿರುವಂತಹ ಜನಸ್ನೇಹಿ ಯೋಗೇಶ್ ಅವರ ಅಡಿಗೆ ಘಮ ಸ್ಮೆಲ್ ಬರ್ತಾ ಇದೆ. ಏನ್ ಅಡಿಗೆ ಮಾಡಿ? ಸೊ ಇಲ್ಲ, ಡೈಲಿ ಇರುತ್ತೆ, ಸ್ಪೆಷಲ್ ಅಂತ ಏನಿಲ್ಲ. ಮಾಮೂಲಿಯಾಗಿ ಊಟ ಅಂತೂ ಡೈಲಿ ಇರುತ್ತೆ. ಸೊ ಇವಾಗ ಇನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ನೋಡಿದ್ರೆ ಬಿಸಿ ಬಿಸಿ ರೆಡಿ ಮಾಡ್ತಾರೆ. ಇವತ್ತು ನಾವು 300, 400, 500 ಜನಕ್ಕೆ ಪ್ರಸಾದ ನಮ್ಗೆ ಯಾವತ್ತೂ ಕಷ್ಟ ಅಂತ ಅನಿಸ್ತಾನೆ ಇಲ್ಲ. ಇನ್ನೂ 5,000 ಜನ ಬಂದ್ರು ಎವ್ರಿ ಡೇ ಪ್ರಸಾದ ಮಾಡುವಂತ ಶಕ್ತಿ ಆ ಭಗವಂತ ಶನೇಶ್ವರ ಸ್ವಾಮಿ ಅವ್ರು ನಮಗ್ ಕರುಣಿಸಿದ್ದಾರೆ. ಅದು ನಮ್ ಭಾಗ್ಯ. ಇದು ಎಲ್ಲರಿಗೂ ಇಂತ ಯೋಗ ಸಿಗೋದಿಲ್ಲ. ದುಡ್ಡು, ಆಸ್ತಿ, ಹಣ, ಅಂತಸ್ತು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು ಈ ಪ್ರಪಂಚದಲ್ಲಿ. ಎಲ್ಲೋಣ ಈ ತರದೊಂದು ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೆ? ಸೊ ಎಲ್ಲೋ ಕುತ್ಕೊಂಡು ಆರಾಮಾಗಿ ಜಡ್ಜ್ ಮಾಡ್ಬೋದು. ಇಲ್ಲಿ ನೋಡಿ, ನಾವೇನ್ ಇವ್ರನ್ನ ರಾಜನ್ ತರನೋ ರಾಣಿ ತರನೋ ಯಾರು ನೋಡ್ಕೊಂತ ಇಲ್ಲಣ್ಣ. ಆಶ್ರಮ ಅಂದ ತಕ್ಷಣ ಏನೋ ರಾಜನ್ ತರ ನೋಡ್ಕೊಂತಾರೆ, ರಾಣಿ ತರ, ಅದೆಲ್ಲ ಸೀನ್ ಇಲ್ಲ. 3 ಟೈಮ್ ಊಟ, ಮೈಗ್ ಮೇಲೆ ಬಟ್ಟೆ. ಅವ್ರ ಕಷ್ಟ ಸುಖ ಅಂದಾಗ ಏನಪ್ಪಾ ಚೆನ್ನಾಗಿದ್ಯಾ, ಮೆಡಿಸಿನ್ಸ್ ಬೇಕಾ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಕೇಳ್ತೀವಿ. ಇಷ್ಟೇ ನಾನು ಮಾಡ್ತಾ ಇರೋದು. ಏನ್ ಅವ್ರನ್ನೆಲ್ಲ ಸ್ಪೆಷಲ್ ಆಗಿ ಬಂದು ಇವ್ರಿಗೇನ್ ಕಿರೀಟ ಹಾಕಿ ರಾಜನ್ ತರನೋ ರಾಣಿ ತರನೋ ಬೆಳ್ಳಿ ಮಂಚಲೋ ಚಿನ್ನದ ಮಂಚಲೋ ನಾವೇನ್ ಮಲಗಿಸಿಲ್ಲ. ನಮಸ್ತೆ ಇರೋದು ಓಪನ್ ಆಗಿ ಹೇಳ್ಬೇಕು ಮನುಷ್ಯ. ಸೊ ಇಲ್ಲಿ ಏನಪ್ಪಾ ಅವ್ರಿಗೆ ಏನ್ ಸಿಗ್ತಾ ಇದೆ? 3 ಟೈಮ್ ಊಟ. ವಯಸ್ಸಾದ್ಮೇಲೆ ಏನ್ ಬೇಕು?
3 ಟೈಮ್ ಊಟ ಬೇಕು. ಕಷ್ಟ ಸುಖ ಅಂದಾಗ ಅವ್ರನ್ನ ಮಾತಾಡ್ಸೋಕೆ ಒಬ್ರು ವ್ಯಕ್ತಿ ಬೇಕು. ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಇಷ್ಟೇ ನಾನು ಮಾಡ್ತಾ ಇರೋದು. ಇದನ್ನು ಹೊರತುಪಡಿಸಿ ಸ್ಪೆಷಲ್ ಆಗಿ ಏನು ನೋಡ್ಕೊಂತ ಇಲ್ಲ. ಬಟ್ ಇಲ್ಲಿರೋರಿಗೆ ಅಂದ್ರೆ ಏನು ಕೊರತೆ ಇಲ್ದಂಗಂತೂ ನಾವು ನೋಡ್ಕೊಳ್ತಾ ಇದೀವಿ. ಏನು ಕೊರತೆ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ 3 ಟೈಮ್ ಊಟ ಅಂತೂ ಮಿಸ್ ಆಗಲ್ಲ. ಮಿಸ್ ಆಗಿದ್ದೇನೆ ಯಾವ ತರ? ಯಾವ್ದಾದ್ರು ಒಂದ್ ಮನುಷ್ಯ ಸಹಾಯ ಮಾಡ್ಬೇಕು ಅಂದ್ರೆ ನಿಮ್ ಪ್ರಕಾರ ಯಾವ ರೀತಿ ಸಹಾಯಗಳನ್ನ ಮಾಡ್ಬೋದು? ನೋಡಿ, ಸಹಾಯನ ಅಲ್ಲಿಂದನೂ ಮಾಡ್ಬೋದು. ಬಟ್ ಇಲ್ಲಿ ಬಂದು ಅವ್ರು ಇದನ್ನೆಲ್ಲ ನೋಡಿ ಅವ್ರು ಮನ್ಸೋ ಇಚ್ಛೆ ಸಹಾಯ ಮಾಡ್ಬೇಕು. ಕಾಟಾಚಾರಕ್ಕೆ ಸಹಾಯ ಮಾಡಬಾರ್ದು. ಸೊ ಕಾಟಾಚಾರಕ್ಕೆ ಅಂತಂದ್ರೆ ಏನೋ ಒಂದ್ ಆಶ್ರಮ ನಡೆಸ್ತವ್ರೆ ಅಲ್ಲಿ ಕೊಡ್ಬೇಕು ನಾನು ಅನ್ನೋದಕ್ಕಿಂತ ಇಲ್ಲಿಗೆ ಬಂದು ಇವ್ರೆಲ್ಲರೂ ನಮ್ಮವರು, ನಮ್ ಸಂಬಂಧಿಕರ ತರ, ನಮ್ ಬಂಧು ತರ, ನಮ್ ತಂದೆ ತಾಯಿ ತರ ಅನ್ಕೊಂಡ್ ಸಹಾಯ ಮಾಡೋದಿದೆಯಲ್ಲ, ಅದಕ್ಕೆ ತುಂಬಾ ವ್ಯಾಲ್ಯೂಸ್ ಇದೆ ಅಂತ ನಾನು ಹೇಳಕ್ ಇಷ್ಟ. ನೀವು ಮಾತಾಡ್ತಾ ಹೇಳಿದ್ರಿ ಯಾಕಪ್ಪ ಬೇಕು ನನಗೆ ಈ ಸೇವೆ ಯಾಕೆ ಆಯ್ಕೆ ಮಾಡ್ಕೊಂಡಿ ಅಂತ ಯಾವತ್ತಾದ್ರೂ ಅನ್ಸ್ತಾ ನಿಮಗೆ? ಯಾವತ್ತಾದ್ರೂ ತುಂಬಾ ಸತಿ ಅನ್ಸುತ್ತೆ ಮೇಡಮ್, ತುಂಬಾ ಸತಿ. ಯಾಕೆ ಅನ್ಸುತ್ತೆ ಅಂದ್ರೆ ನೋಡಿ, ನಾವೆಷ್ಟೇ ಒಳ್ಳೇದ್ ಮಾಡ್ತಾ ಹೋದ್ರು ಈ ಸಮಾಜ ಒಪ್ಕೊಳಕ್ ರೆಡಿ ಇಲ್ಲ ಅಂದಾಗ, ನಾವೇನಾದ್ರೂ ಒಂದ್ ಒಳ್ಳೆ ಸಂದೇಶ ಹೇಳಿದಾಗ ಓ ಇವ್ನ ಹಂಗ ಇವ್ನ ಹಿಂಗ. ಈಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಹುಚ್ಚೂರ್ ಸಂತೆ ತರ ಆಗೋಗ್ಬಿಟ್ಟಿದೆ. ಇದನ್ನ ತಪ್ಪಾಗಿ ಯಾರು ಭಾವಿಸ್ಬಾರ್ದು. ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಮಟ್ಟಕ್ಕೆ ಬೆಳೆದಿರೋದು, ಈ ಮಟ್ಟಕ್ಕೆ ಜನ ನಮ್ಮನ್ನ ಕರ್ಕೊಂಡು ಬಂದಿರೋದು. ಬಟ್ ಸೋಷಿಯಲ್ ಮೀಡಿಯಾನ ನಾವ್ ಯಾವತ್ತು ಒಂದ್ ಒಳ್ಳೆ ಉದ್ದೇಶಕ್ಕೆ ಬಳಸಬೇಕೇ ವಿನಃ ಇನ್ನೊಬ್ಬರ ಮನೆ ಹಾಳು ಮಾಡೋದಕ್ಕೆ ಅಥವಾ ಇನ್ನೊಬ್ಬರ ಜೀವನ ಹಾಳು ಮಾಡೋದಕ್ಕೆ ಅಥವಾ ಇನ್ನೊಬ್ಬರಿಗೆ ನೋವು ಮಾಡೋದಕ್ಕೆ ನಾವು ಸೋಷಿಯಲ್ ಮೀಡಿಯಾನ ಬಳಸಬಾರ್ದು. ಸೊ ನಾನು ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾನು 10 ವರ್ಷ ಆಯ್ತು ಈ ಸೇವೆನ ಆಯ್ಕೆ ಮಾಡ್ಕೊಂಡು. ನಾನು ಕೇವಲ ಒಂದಷ್ಟು ಪ್ರಮೋಷನ್ಗಳು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಬಿಡ್ತಾರೆ. ಕೊಡ್ತಾರ ಇಲ್ಲ? ಬೆಟ್ಟಿಂಗ್ ಆ್ಯಪ್ ಮತ್ತೊಂದು ಮಗದೊಂದು ಕೊಡ್ತಾರ ಇಲ್ಲ? ಕೊಡ್ತಾರೆ. ನಾನು ಯಾಕೆ ಮಾಡಿಲ್ಲ? ಮತ್ತೆ ನಂಗೆ ದುಡ್ಡು ಮಾಡ್ಬೇಕಂತಿದ್ರೆ ಆ ತರದ್ದೆಲ್ಲ ಮಾಡಿದ್ರೆ ಎಷ್ಟೊತ್ತು ಬೇಕು ನಾನು ಸಂಪಾದನೆ ಮಾಡೋದಕ್ಕೆ? ಸೊ ಮಾನವೀಯತೆ ಮೌಲ್ಯಗಳು ನಮ್ಮ ಸಮಾಜದಲ್ಲಿ ಇನ್ನೂ ಉಳಿಬೇಕು. ಸೊ ಕರ್ನಾಟಕದಲ್ಲಿ ಮಾನವೀಯತೆ ಅನ್ನೋದು ಉಳಿದಿದೆ ಅನ್ನೋದನ್ನ ನಮ್ಮ ಕರ್ನಾಟಕ ಜನಕ್ಕೆ ತೋರಿಸ್ಬೇಕು. ಸೊ ಈ ಉದ್ದೇಶದಿಂದ ಈ ಸೇವೆ ನಡೀತಾ ಇದೆ ಅಷ್ಟೇ. ಹಣ ಮಾಡೋದೇ ಉದ್ದೇಶ ಆಗಿದ್ರೆ ಇಷ್ಟೊತ್ತಲ್ಲಿ ನಾನು ಹೆಂಗ್ ಬೇಕು ನನ್ಗಿರೋ ಯೋಚನೆಗೆ ನಾನು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡೋ ಅಷ್ಟು ನನಗೆ ನಿಜವಾಗ್ಲೂ ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ಬಟ್ ಅದ್ರ ಉದ್ದೇಶ ನನಗಿಲ್ಲ. ಸೊ ನನ್ನ ಸೇವೆ ಇಡೀ ಕರ್ನಾಟಕ ಜನ ನೋಡಿ ಸಹಾಯ ಮಾಡ್ಬೇಕೇ ವಿನಃ ನನ್ಗೆ ಬೇರೆ ತರದೆಲ್ಲ ಅವಶ್ಯಕತೆ ಇಲ್ಲ. ಹಣ, ಜನ, ಸೇವೆ ಯಾವ್ದನ್ನ ಆಯ್ಕೆ ಮಾಡ್ಕೊಡ್ತೀವಿ? ನನಗೆ ಜನನೇ ಮುಖ್ಯ. ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅಂತಸ್ತು ಯಾವ್ದ್ರ ಮೇಲೂ ಆಸಕ್ತಿನೇ ಇಲ್ಲ. ಇವತ್ತಿಗೂ ನನಗೆ ಮನೆ ಇಲ್ಲ ಅಂದ್ರೆ ನಂಬ್ತೀರಾ ನೀವು? ನಂಬ್ತೀರಾ? ಹೇಳ್ತಾರಪ್ಪ ಯೋಗೇಶನ ಈಗ ಪ್ರೂವ್ ಮಾಡ್ಲಿ, ಅವ್ರ ಮನೇಲಿ ಜೀತದಾಳ ಕೆಲಸ ಮಾಡ್ತೀನಲ್ಲ, ಈ ಓಪನ್ ಸ್ಟೇಟ್ಮೆಂಟ್ ಇದಕ್ಕಿಂತ ಇನ್ನೇನ್ ಬೇಕಣ್ಣ ಅಲ್ವಾ ತಾತ? ಪ್ರೂವ್ ಮಾಡ್ಲಿ. ಎಲ್ಲಿದ್ದೀನಿ ತಾತ? ನಾನು ಎಲ್ಲಿದ್ದೀನಿ? ಹಾ, ಯಾಕೆ ಆಶ್ರಮ 24 ಅವರ್ ಇಲ್ಲೇ ಇರ್ತಾರೆ. ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತಾರೆ, ಯಾರಿಗೂ ಗೊತ್ತಿಲ್ಲ. ಈಗ ನನ್ಗೆ ಹೇಳ್ತಿಲ್ವಾ, ನಾನ್ ಮಾಡ್ಕೋಬೇಕಂದ್ರೆ ಎಷ್ಟೊತ್ತಿದೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್. ನಮ್ಗೆ ಇವ್ರೆ ಜನನೇ ಮುಖ್ಯ ನನ್ಗೆ. ಸೊ ಅವ್ರು ಹ್ಯಾಪಿ ಆಗಿದ್ದು, ಅವ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನನ್ಗೆ ಅದೇ ಕೋಟಿ ಬೆಲೆ ಬೆಳೆದಂಗೆ. ಸೊ ಯಾರು ಹಸ್ಕೊಂಡಿದೀನಿ ಅಂತ ಯಾವತ್ತೂ ನನ್ಗೆ ಹೇಳ್ಬಾರ್ದು. ಏನೋ ಗಿಶಣ ನಮ್ಗೆ ಇವತ್ತು ಮಧ್ಯಾಹ್ನ ಊಟ ಕೊಟ್ಟಿಲ್ಲ, ರಾತ್ರಿ ಊಟ ಕೊಟ್ಟಿಲ್ಲ ಅನ್ನೋ ತರ ಯಾರು ಅಂದ್ರೆ ಅವತ್ ನಾನ್ ಸತ್ತೋದಂಗೆ. ಇಲ್ಲಿರೋರು ಯಾರು ಕೂಡ ಹಸ್ಕೊಂಡಿರ್ಬಾರ್ದು. ಬೇಕಾದ್ರೆ ಹೊಟ್ಟೆ ತುಂಬಿದೆ ಇವತ್ತು ಊಟ ಮಾಡಲ್ಲ ಅಂದ್ರೆ ಅದೊಂಥರ ಪರವಾಗಿಲ್ಲ. ನನ್ಗೆ ಯಾರು ಊಟ ಕೊಟ್ಟಿಲ್ಲ ಅಂದ್ಬಿಟ್ರೆ ಅವತ್ ನಾನ್ ಸತ್ತಂಗೆ ಇಲ್ಲಿ. ಸೊ ಆತರ ನಾವ್ ಸಾಕಷ್ಟು ಜನ ನೋಡ್ತಾ ಇರ್ತೀವಿ. ಇವಾಗ ಅವು ಹೇಳ್ಬೇಕೋ ಇಡ್ಬೇಕು ಗೊತ್ತಿಲ್ಲ. ಸೊ ನಾವು ಗಲೀಜ್ ಮಾಡ್ಕೊಂಡ್ರೆ ನಮ್ ಕೈಯಿಂದ ನಾವ್ ತೊಳ್ಕೊಳಕ್ಕೆ ಅಸಹ್ಯ ಪಡುವಂತ ಸಮಾಜ ಇದು ಅಲ್ವಾ. ಅಂತದ್ರಲ್ಲಿ ಯಾರೋ ಗೊತ್ತಿಲ್ದಿರೋರು ಇದನ್ನೆಲ್ಲ ಹಾಕದಂತಾರೆ ಪಬ್ಲಿಸಿಟಿ. ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇದೆಯಾ? ಇದನ್ನೆಲ್ಲ ತೋರ್ಸೋ ಅವಶ್ಯಕತೆ ಇದೆಯಾ? ಅವ್ರಿಗೆ ಏನ್ ಗೊತ್ತು? ನಾಯಿಗೂ ಬಿಸ್ಕೆಟ್ ಹಾಕಿರೋದಿಲ್ಲ ಅವರು. ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಅದ್ರ ವ್ಯಾಲ್ಯೂಸ್ ಗೊತ್ತಿರುತ್ತಣ್ಣ. ಓ ಅದನ್ನ ಬಿಸ್ಕೆಟ್ ತರಕ್ಕೆ ಎಷ್ಟು ಕಷ್ಟ ಐತೆ ಅಂತ ಅದು ಗೊತ್ತಿರ್ತದೆ. ಅದು ಗೊತ್ತಿಲ್ದಿರೋರು ಏನ್ ಮಾಡ್ತಾರೆ ಹೇಳಿ? ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ. ಸೊ ಇರುತ್ತೆ. ಈಗ ನೋಡಿ ಎಷ್ಟೋ ಜನ ನೋಡಿ ಅವ್ರಿಗೆ ಹುಷಾರಿಲ್ಲ, ಅವ್ರನ್ನ ಹೆಚ್ಚು ಕಮ್ಮಿ ಪಾಪ 1 ವಾರ 15 ದಿವಸದಿಂದ ಕೇಳ್ತಾನೆ ಅವ್ರೆ. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಮೊನ್ನೆ ಎಲ್ಲ, ಮಕ್ಳಿದಾರೆ ಬಂದಿಲ್ಲ. ಏನ್ ಮಾಡ್ಬೇಕು? ಒಬ್ಬೊಬ್ರದ್ದು ಒಂದೊಂದ್ ತರ ಇದೆ. ಇಲ್ಲಿ ಯಾರ್ದಂತ ಹೇಳ್ತೀರಾ? ಅವ್ರ ಒಂದ್ 60 ಸಿನಿಮಾ ಮಾಡೋರು, ಯಾರ್ಗೆ ಹೇಳ್ತಾರೆ? ಯಾವ ಸಿನಿಮಾಗಳ್ ಮಾಡಿದ್ದೀರಿ? ಯಾಕೆ ಆಶ್ರಮ ಬಂದ್ರಿ ಅಂತ ಆಗಿರ್ಬೋದು, ನಿಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ತುಂಬಾ ಹೆಸರು ಮಾಡಿದಂತ ಹೆಸರು ಗಜ. ಗಜ ಇಲ್ಲೇ ಅವನು. ಗಜ ಬರಪ್ಪ, ಹೆಣ್ಣು ಹುಡುಕ್ತಾವ್ರಂತೆ. ಮಾಡ್ಕೊಂತೀಯಪ್ಪ ಹೆಣ್ಣು ಮದ್ವೆ? ಯಾಕೆ ಇಲ್ವಾ? ನಿಂತ್ಕೊ. ಗಜ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಶ್ರಮಕ್ ಬಂದ್ರಿ, ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ವಾ? ಮನೆ ಅನ್ಸೋದೆ ತಲೆಗೆ ಓಡಲ್ಲ. ಯಾಕೆ ಯಾಕೆ ಬೇಡ? ಯೋಗೇಶ್ವರ ಎಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಅವ್ರೆ ಅನ್ಕೊಂಡ್ಬಿಟ್ಟಿದ್ಯಾ? ಯಾಕೆ ನಿಮ್ಗೆ ಸಣ್ಣ ಆಗ್ಬೇಕು ಅನಿಸ್ತಿಲ್ವಾ? ಸಣ್ಣ ಆಗಿ ಸ್ಲಿಮ್ ಮಾಡಿ ಜಿಮ್ಗೆಲ್ಲ ಸೇರ್ಕೋತೀಯ ಅಂತ ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ವಪ್ಪ. ನಾವು ಸೇರ್ಕೊಳ್ಳಿಲ್ವಾ?
ಊಟ ಮಾಡ್ದಾ? ಆಯ್ತು. ಆರಾಮಾಗಿದ್ಯಾ? ಯೋಗೇಶ್ ನನ್ ಬಗ್ಗೆ ಏನ್ ಹೇಳ್ತೀಯಾ? ನನ್ನ ಬಗ್ಗೆ ನಾನು ಏನು ಹೇಳ್ಬೇಕಾ? ಯಾಕೆ ಏನು ಹೇಳಲ್ವಾ? ಆಯ್ತು. ಬಾಯ್ ಮುಚ್ಚಲ್ಲ.